ಎಲ್ರಿಗೂ ಮೇಘನಾ ಪನ್ನೀರ್ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಹಾಲಿನ ಕೆನೆಯಿಂದ ಹಾಗೆ ಮಿಕ್ಸಿ ಜಾರಿಂದ ಹೇಗೆ ಬೆಣ್ಣೆ ಮಾಡೋದು ಅನ್ನೋದನ್ನು ಹೇಳೋಣ ಅಂತ ಬಂದಿದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ಮನೇಲೂ ಡೈಲಿ ಹಾಲು ಯೂಸ್ ಮಾಡ್ತೀವಿ. ಸೊ ಯಾರ ಮನೇಲೂ ಹಾಲು ಯೂಸ್ ಮಾಡಲ್ಲ ಅಂತ ಏನಿಲ್ಲ. ನಾನಿಲ್ಲಿ ಪ್ಯಾಕೆಟ್ ಹಾಲು ತೊಗೊಂಡಿಲ್ಲ, ನಾನು ಹಸುವಿನ ಹಾಲೇ ತೊಗೊಳ್ಳೋದು. ಸೊ ನಾವು ಹಸುವಿನ ಹಾಲು ತೊಗೊಳೋದ್ರಿಂದ ನೋಡಿ ಅದನ್ನು ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿ ಈ ಥರ ಆರಕ್ಕೆ ಬಿಟ್ಟರೆ ನೋಡಿ ಇಷ್ಟು ಕೆನೆ ನನಗೆ ಸಿಗುತ್ತೆ. ಡೈಲಿ ನನಗೆ ಇಷ್ಟು ಕೆನೆ ಸಿಗುತ್ತೆ. ಸೊ ಈ ಕೆನೆನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ತುಂಬ ದಿನ ಸ್ಟೋರ್ ಮಾಡೋದು ಬೇಡ, ಹಾಗಂತ ತುಂಬ ಸ್ವಲ್ಪ ಇದ್ದಾಗಲೂ ಮಾಡೋದಕ್ಕೆ ಹೋಗಬೇಡಿ. ಸೊ ನೋಡಿ ಇದು ನನ್ನ 1 ತಿಂಗಳು ನಾನು ಸ್ಟೋರ್ ಮಾಡಿಟ್ಟಿರೋಂಥ ಹಾಲಿನ ಕೆನೆ. ನೋಡ್ತಿದ್ರಲ್ಲ, ನನಗೆ ಆಲ್ಮೋಸ್ಟ್ 3/4 ಬಾಕ್ಸ್ ಅಷ್ಟು ನನಗೆ ಸಿಕ್ಕಿದೆ ಹಾಲಿನ ಕೆನೆ. ಸೊ ಅದನ್ನು ಒಂದು ಸಲ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1/4 ಲೀಟ್ರ್ ಮೊಸರು ಪ್ಯಾಕೆಟ್ನಲ್ಲಿ ಅರ್ಧ ಭಾಗ ಹಾಕ್ತಾಯಿದ್ದೀನಿ. ಅರ್ಧ ಭಾಗ ಮೊಸರನ್ನ ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಇಡಿ. ಸೊ ಓವರ್ ನೈಟ್, ಒಂದಿನ ನೈಟ್ ಫುಲ್ ಇಟ್ಟರೆ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ. ಸೊ ಐಸ್ ಕ್ರೀಮ್ ಬಂದಂಗೆ ಇರುತ್ತೆ ಅದು. ಅದು ಬೆಣ್ಣೆನೇ ಹಿಂಗೆ ಮುಟ್ಟಿದ್ರೆ ಕೈ ಅಂಟೋ ಥರ ಅಷ್ಟು ಜಿಡ್ಡಿನಂಶ ಇರುತ್ತೆ ಹಾಲಿನ ಕೆನೆಯಲ್ಲಿ. ಸೊ ಈ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ನಾನು 2 ಸಲ ಬೆಣ್ಣೆ ಮಾಡ್ಕೋತೀನಿ. ಅರ್ಧನ ಫಸ್ಟೇ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಅದ್ರ ಜೊತೆಗೆ ಒಂದು 2 ಐಸ್ ಕ್ಯೂಬ್, 2ರಿಂದ 3 ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಯಾಕಂದರೆ ನೀರು ತಣ್ಣಗಿದ್ರೆ ಅದು ಬೇಗ ಬೆಣ್ಣೆ ಆಗುತ್ತೆ. ಸೊ ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಅರ್ಧ ಗ್ಲಾಸ್ ನೀರನ್ನ ಹಾಕಿ ಮಿಕ್ಸಿಲಿ ಒಂದು ರೌಂಡ್ ಅದನ್ನು ಗ್ರೈಂಡ್ ಮಾಡಿ ಒಂದು ರೌಂಡ್ ರುಬ್ಕೊಳ್ಳಿ. ಅದನ್ನು ಬ್ಯಾಕ್ ಸೈಡ್ ಹಿಂಗೆ ಮಿಕ್ಸಿದು ಇದಿದೆಯಲ್ಲ ಅದನ್ನು ಹಿಂದೆ ಮಾಡಿ. ಸೊ ಅದು ಹಿಂದೆ ಮಾಡಿದಾಗ ನೋಡಿ ಇದು ಈ ಥರ ಮೊಸರು, ಗಟ್ಟಿ ಮೊಸರು ಥರ ಎಲ್ಲ ಗಟ್ಟಿ ಕ್ರೀಮ್ ಥರ ಬರುತ್ತೆ ಒಂದು ಸಲ. ಅದಾದಮೇಲೆ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರನೇ ಮಿಕ್ಸಿ ವಾಪಸ್ ತಂದು ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ 1 ಲೋಟ ನೀರು ಹಾಕಿ, 1 ಲೋಟ ಬೇಡ, ಅರ್ಧ ಲೋಟ ನೀರು ಹಾಕಿ ಮತ್ತೆ ಹಿಂದೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಹಿಂದೆ ಮಾಡಿ. ಹಿಂದೆ ಒಂದು 5-6 ಸಲ ಮಾಡಿದರೆ ಇದು 5 ನಿಮಿಷದೊಳಗಾಗುತ್ತೆ. 2ರಿಂದ 3 ನಿಮಿಷದೊಳಗೆ ಬೆಣ್ಣೆ ಬಂದುಬಿಡುತ್ತೆ. ಸೊ ಹಿಂದೆ ಒಂದು 4-5 ಸಲ ಮಾಡಿ ನೋಡಿ ಬೆಣ್ಣೆ ಬಂದಿದೆ. ಬೆಣ್ಣೆ ಆಗಿದೆ. ನಾನು ಅದನ್ನ ಈಗ ಒಂದು ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ಹೇಳಿ. ಸೊ ಇದು ನಾನು ಮೊದಲನೇ ಸಲ ರುಬ್ಬಿ ತೆಗೆದಿರೋ ಬೆಣ್ಣೆ. ಈಗ ಇನ್ನೊಂದು ಸಲ ಜಾರಲ್ಲಿ ತೋರಿಸ್ತಾ ಇರೋದು 2ನೇ ಸಲ ಸೇರಿಸಿ ಈಗೆಲ್ಲ ಒಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನನಗೆ ಎಷ್ಟು ಸಿಕ್ಕಿದೆ ಅಂತ. ಸೊ ನನಗಿದು 1 ತಿಂಗಳ ಕೆನೆ ಅಷ್ಟೇ. 1 ತಿಂಗಳು ಪೂರ್ತಿ ಆಗಿಲ್ಲ. ನಾನು ಒಂದು 20 ದಿನ ಅಂದ್ಕೊಳ್ಳಿ. ಸೊ 20 ದಿನದಲ್ಲಿ ಇಷ್ಟು ಬೆಣ್ಣೆ ನನಗೆ ಸಿಕ್ಕಿದೆ. ಸೊ ಈ ಬೆಣ್ಣೆನ ಚೆನ್ನಾಗಿ ಹಿಂಡ್ಕೊಳ್ಳಿ. ಅದು ತುಂಬ ದಿನ ನಾವು ಕೆನೆನ ಸ್ಟೋರ್ ಮಾಡಿ ಇಟ್ಟಿರೋದ್ರಿಂದ ಸ್ವಲ್ಪ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಅದನ್ನು ಮಜ್ಜಿಗೆನಿದೆ ಅದನ್ನಂತೂ ಬಳಸೋಕ್ಕೆ ಹೋಗಬೇಡಿ. ಸೊ ಅದನ್ನು ಕ್ಲೀನಾಗಿ ಹಿಂಡ್ಕೊಳ್ಳಿ. ಅದು ಇದಿಲ್ದಂಗೆ ಮಜ್ಜಿಗೆ ಅಂಶ ಇಲ್ದಂಗೆ ಈ ಥರ ಕ್ಲೀನಾಗಿ ತೊಳ್ಕೊಳ್ಳಿ. ಒಂದು ಸಲ ನೀರೊಳಗಡೆ ಡಿಪ್ ಮಾಡಿ ಕ್ಲೀನಾಗಿ ತೊಳ್ಕೊಂಡು ಒಂದು 2-3 ಸಲ ನೀರನ್ನ ಚೇಂಜ್ ಮಾಡಿ ಹೀಗೆ ತೊಳ್ಕೊಳ್ಳಿ. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ. ಬೆಣ್ಣೆ ಅಲ್ವಾ, ಅದು ಸ್ವಲ್ಪ ಹೋಗ್ಬಿಡುತ್ತೆ. ಕ್ಲೀನಾಗಿ ಈ ಥರ 2-3 ಸಲ ತೊಳ್ಕೊಂಡ್ಮೇಲೆ ನೋಡಿ ನನಗೆ ಇಷ್ಟು ಬೆಣ್ಣೆ ಬಂದಿದೆ. ಒಂದು 2ರಿಂದ 3 ಸಲ ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಕ್ಲೀನಾಗಿ ತೊಳೀರಿ. ಇಲ್ಲಾಂದರೆ ಬೆಣ್ಣೆ ಅದು ತುಪ್ಪ ಮಾಡಿದಾಗ ಅದು ಸ್ಮೆಲ್ಗೆ ವೇಸ್ಟ್ ಆಗಿಬಿಡುತ್ತೆ. ಸೊ ಲಾಸ್ಟ್ ನಾನು ಎಲ್ಲ ತೊಳೆದು ಇಟ್ಟಿದ್ದೀನಿ. ನೋಡಿ ನನಗೆ ಇಷ್ಟು. ಸೊ ನಮಗೆ ಇಷ್ಟು ಬೆಣ್ಣೆ ಇಲ್ಲ ತುಪ್ಪ ಏನಾದರೂ ತೊಗೊಳ್ತೀವಿ ಅಂದರೆ ಹೊರಗಡೆ ಅಮೌಂಟ್ ಕೊಡಲೇಬೇಕು. ಸೊ ಮನೇಲೇ ಹಾಲು ತೊಗೊಂಡು ಅದರಲ್ಲಿ ನೀವು ಈ ರೀತಿ ಬೆಣ್ಣೆನ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.